ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹೊಸ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. Prahlad Joshi said that now this time you can't miss, you have to come to KLE, and I promise that Koreji and Prahlad ji that I'll be there. But when I come here, I find that really it's one of the institutions which has developed itself not for profit, but with a philanthropic aspect, and it is a role model and also a model which has to be understood by others, where the education is being given to being imparted to the students who are not only from the Karnataka state, from various other states where this education is being imparted. I would also like to give my advice to the students. You see, when I was also a student and I was a student leader, I used to say education is our birthright, education is our birthright. But Janaushadhi Kendra has introduced Ayushman Bharat, he has introduced 16 games and the number of medical seats. And from Indian Medical Council of India to Medical Commission, and that has brought the transparency and a person from the poor family, now they can join MBBS, they can go for the postgraduate, they can go for the super specialty. All these things under the guidance of Prime Minister Modi has been introduced by Sri J.P. Nadda ji. I congratulate when he has come for the convocation after becoming the health minister second time in the country, for the first time in Karnataka, that is from Belgaum. ನಡೆಯಲಿದೆ. ಅಂದರೆ 15 ದಿನಗಳ ಕಾಲ ನಡೆಯಲಿದೆ. ಇದು ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಈ ಕಾರ್ಯಕ್ರಮ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಇದು ಭಾರತದಲ್ಲಿ ಸುಮಾರು 700 ಜಿಲ್ಲೆಗಳಲ್ಲಿ ಈ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ನಮ್ಮ ಪ್ರಧಾನಮಂತ್ರಿಗಳಾದಂಥ ಶ್ರೀ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಈ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಅಡಿಯಲ್ಲಿ ನಾವು ಚಿಕ್ಕಮಗಳೂರು ಜಿಲ್ಲೆಯ ವತಿಯಿಂದ ನಾವು ಕಡೂರು ತಾಲೂಕನ್ನು ಈ 4 ದಿನಗಳಲ್ಲಿ ಸುಮಾರು 8 ಹೋಬಳಿಗಳಲ್ಲಿ ಸುಮಾರು 76 ಹಳ್ಳಿಗಳನ್ನು ನಾವು ಇವತ್ತಿನ ದಿವಸ ಕವರ್ ಮಾಡಿದ್ದೇವೆ. ಕೃಷಿ ವಿಜ್ಞಾನ ಕೇಂದ್ರಗಳು ಇರ್ತವೆ. ಆ ಕೃಷಿ ವಿಜ್ಞಾನ ಕೇಂದ್ರಗಳ ಜೊತೆಗೆ ಈ ICAR ಇನ್ಸ್ಟಿಟ್ಯೂಟ್ಸ್ ಏನು ಬರ್ತವೆ ಮತ್ತು ಅಗ್ರಿಕಲ್ಚರಲ್ ಯೂನಿವರ್ಸಿಟಿಯಲ್ಲಿ ಕೆಲವೆಲ್ಲ ಸಂಶೋಧನೆ ಏನೇನು ಇರ್ತವೆ ಅವ್ರನ್ನೆಲ್ಲನೂ ವಿಂಗಡಣೆ ಮಾಡಿ ಆ ಕೃಷಿ ವಿಜ್ಞಾನ ಕೇಂದ್ರಗಳ ಸಹಯೋಗದೊಂದಿಗೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಮತ್ತು ಪ್ರತಿಯೊಂದು ಊರಿನ ಗ್ರಾಮ ಪಂಚಾಯತಿಗಳಲ್ಲಿ ಏನೇನು ಆವಿಷ್ಕಾರ ಮಾಡಿದ್ದಾರೆ ಇದುವರೆಗೆ, ಏನೇನು ಆವಿಷ್ಕಾರಗಳು ಮಾಡಿದ್ದಾರೆ, ಲ್ಯಾಬೊರೇಟರಿಯಲ್ಲಿ ಏನೇನು ಆವಿಷ್ಕಾರ ಮಾಡಿದ್ದಾರೆ ಅವನ್ನೆಲ್ಲ ರೈತರಿಗೆ ತಲುಪಿಸಬೇಕಾದಂತಹ ಒಂದು ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೀವಿ.
ಏನು ಮಾಹಿತಿ ಅಂತ ಹೇಳಿದ್ರೆ, ನಮ್ಮಲ್ಲಿ ಅಡಿಕೆ ಮತ್ತು ತೆಂಗಿನ ಬೆಳೆಗಳ ಕ್ರಾಪ್ಗಳನ್ನು ಹೆಚ್ಚಾಗಿ ಇಲ್ಲಿ ಈ ಭಾಗದಲ್ಲಿ ಮಾಡಿರೋದ್ರಿಂದ ಅದಕ್ಕೆ ಬೇಕಾದಂತಹ ಸೂಕ್ತ ಸಲಹೆಗಳು ಮತ್ತು ಕೆಲವೊಂದು ರೋಗ ನಿವಾರಣಾ ಸಲಹೆಗಳು, ಮಾಹಿತಿಗಳು ಹಾಗೂ ಈ ಸಿಪ್ಪೆ ಅಂದರೆ ಅಡಿಕೆ ಸಿಪ್ಪೆಯಿಂದ ಯಾವ ರೀತಿಯಾಗಿ ನಾವು ಪೊಟ್ಯಾಷ್ ಗೊಬ್ಬರವನ್ನು ತಯಾರಿಸ್ಕೋಬೋದು, ಅದರಿಂದ ತೋಟಗಳಿಗೆ ಏನು ಅನುಕೂಲ ಆಗುತ್ತೆ ಅನ್ನೋ ಮಾಹಿತಿಯನ್ನು ಸವಿವರವಾಗಿ ಮೂಡಿಗೆರೆ ತೋಟಗಾರಿಕಾ ಇಲಾಖೆಯಿಂದ ಬಂದಂಥ ಮೇಡಮ್ ಅವರು ತಿಳಿಸಿದ್ದಾರೆ. ನಮಗೆ ತೋಟಗಾರಿಕೆ ಬೆಳೆಗಳು ಮತ್ತು ಎಷ್ಟು ದಿನಗಳಿಗೊಮ್ಮೆ ಔಷಧಿಯನ್ನು ಸಿಂಪಡಿಸಬೇಕು ಎಂದು ವಿವಿಧ ರೀತಿಯಲ್ಲಿ ವಿಜ್ಞಾನಿಗಳು ನಮ್ಮ ರೈತರಿಗೆ ಉತ್ತಮವಾದ ಮಾಹಿತಿ ಮತ್ತು ಸಲಹೆಯನ್ನು ನೀಡಿ ಉತ್ತಮವಾದ ಬೆಳೆಯನ್ನು ಬೆಳೆಯಲು ಎಲ್ಲರಿಗೂ ಹೆಚ್ಚಿನ ಮಾಹಿತಿಯನ್ನು ನೀಡಿದಂತಹ ವಿಜ್ಞಾನಿಗಳಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ರೈತರ ಪರವಾಗಿ ಹಾಗೂ ನಮ್ಮ ಗ್ರಾಮದ ಪರವಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ವ್ಯವಸಾಯದಲ್ಲಿ ನಂಜನಗೂಡು ರಸಬಾಳೆ, ಏಲಕ್ಕಿ ಬಾಳೆ, ನೇಂದ್ರ ಮತ್ತು ಅಂತರ ಬೆಳೆಯಾಗಿ ಸೇವಂತಿಗೆ ಹೂವು ಜೊತೆಯಲ್ಲಿ ಮತ್ತು ಈ ಬೀನ್ಸು ಇತ್ಯಾದಿ ಬೆಳೆಗಳನ್ನು ಬೆಳೀತಾ ಇದ್ದೀವಿ. ಹಲವು ಒಂದು 25 ವರ್ಷಗಳಿಂದ ನಾವು ಇದನ್ನು ಬೆಳೀತಾ ಇದ್ದೀವಿ. ಅದರಲ್ಲಿ ಇವತ್ತು ನಮ್ಮ KVK ಪ್ರೊಫೆಸರ್ ಬಂದು ಸುಮಾರು ನಮ್ಗೆ ಮಾಹಿತಿಗಳನ್ನ ಕೊಟ್ಟಿದ್ರು. ಅದರ ಪ್ರಕಾರ ನಮ್ಗೆ ಅವರು ಮಾಹಿತಿ ತುಂಬ ಅನುಕೂಲ ಆಯಿತು. ಬೆಳೆಗಳ ಅಂಗವಾಗಿಯೂ ಸಹ ನಾವು ಸವಿಸ್ತಾರ ಮಾಹಿತಿಯನ್ನು ನಾವು ಕೊಡ್ತೀವಿ. ಇದು ಒಂದು. ಇದರಲ್ಲಿ ಬರ್ತಕ್ಕಂಥವು ಮೇನ್ ಅಂತಂದರೆ ನಾವು ತೊಗರಿ ಒಂದು ದ್ವಿದಳ ಧಾನ್ಯವಾಗಿದ್ದು ಅದರಲ್ಲಿ ಬರ್ತಕ್ಕಂಥ ಫ್ರಾಮ್ ಸ್ಟಾರ್ಟಿಂಗ್ ಹಿಡ್ಕೊಂಡು ಎಂಡವರೆಗೆ, ಅಂದರೆ ನಾವು ಪೂರ್ವದಲ್ಲಿ ಬಿತ್ತನೆ ಯಾವ ರೀತಿಯಾಗಿ ಮಾಡಬೇಕು ಅನ್ನುವುದನ್ನು ಹಿಡ್ಕೊಂಡು ಕೊನೆಗೆ ಹಾರ್ವೆಸ್ಟ್ ಆಗುವವರೆಗೂ ಸವಿಸ್ತಾರ ಮಾಹಿತಿಯನ್ನು ಕೊಡ್ತೀವಿ. ಹಳ್ಳಿಗಳಲ್ಲಿ ಹೊರಾಂಗಣ ತರಬೇತಿ ಮತ್ತು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಒಳಾಂಗಣ ತರಬೇತಿ ಅಂತ 2 ವಿಧಗಳಲ್ಲಿ ನಾವು ಟ್ರೈನಿಂಗ್ ಮಾಡ್ತೇವೆ. ರೈತರು ಆಸಕ್ತದಿಂದ ಬಂದರೆ ನಾವು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ವಿಜ್ಞಾನಿಗಳು ಕರೆಸಿ ನಮ್ಮ ಸಂಪನ್ಮೂಲಗಳನ್ನು ಉಪಯೋಗಿಸಿ ನಾವು ತರಬೇತಿಗಳನ್ನು ಆಯೋಜಿಸ್ತೇವೆ. ಅದೇ ರೀತಿ ರೈತರಿಗೆ ಬರಕ್ಕೆ ಅನಾನುಕೂಲ ಇದ್ದರೆ ನಾವು ಹಳ್ಳಿಗಳಿಗೆ ಬಂದು ಹೊರಾಂಗಣ ತರಬೇತಿಗಳನ್ನು ಆಯೋಜಿಸಲಾಗುತ್ತಿದೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.